ಹಾಯ್ ಎಲ್ಲರಿಗೂ. ಇವತ್ತು ನನ್ನ ವಿಡಿಯೋ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಬೆಳೆಸುವಂಥ ಹೂ ದಾಸವಾಳದ ಬಗ್ಗೆ. ದಾಸವಾಳದಲ್ಲಿ ತುಂಬ ವೆರೈಟೀಸ್ ಇದೆ. ಇದಕ್ಕೆ ಹೈಬಿಸ್ಕಸ್ ಅಂತ ಕೂಡ ಕರೀತಾರೆ. ಈ ದಾಸವಾಳದ ಗಿಡನ ಮೊದಲಿನ ಕಾಲದಿಂದನೂ ನಟ್ಟು ಬೆಳೆಸ್ತಾ ಬರ್ತಾಯಿದ್ದಾರೆ. ಯಾಕಂತಂದರೆ ದಾಸವಾಳ ಅಂತ ಮೇಯ್ನಾಗಿ ನೆನಪಾಗುವಾಗ ನಮಗೆ ದೇವರ ಪೂಜೆಗೆ ಅಂತ ನೆನಪಾಗ್ತದೆ. ದೇವರ ಪೂಜೆಗೆ ಅಂತ ಹೇಳಿ ಮುಡಿಸ್ಲಿಕ್ಕೋಸ್ಕರ ಈ ದಾಸವಾಳನ ಬೆಳೀತಾರೆ. ಹಾಗೆ ನಾವು ಡೆಕೋರೇಷನಲ್ಲಿ ಕೂಡ ಯೂಸ್ ಮಾಡ್ತೇವೆ. ಆದರೆ ಅದೇ ಆರೋಗ್ಯದ ಕಡೆ ನೋಡಿದರೆ ಆಯುರ್ವೇದದಲ್ಲಿ ಇದಕ್ಕೆ ಅದರದ್ದೇ ಆದ ತುಂಬ ಪ್ರಾಮುಖ್ಯತೆ ಉಂಟು. ಆರೋಗ್ಯ ಅಂತ ಬಂದರೆ ಇದು ತುಂಬ ಆರೋಗ್ಯದ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತದೆ. ಆನ್ಲೈನಲ್ಲಿ ಕೂಡ ಹಾಗೆ ಈಗ ನೋಡ್ಬೋದು, ಆರ್ಗ್ಯಾನಿಕ್ ಹೈಬಿಸ್ಕಸ್ ಪೌಡರ್ ಅಂತ ಸಿಗ್ತದೆ. ಹಾಗಾದರೆ ದಾಸವಾಳದಲ್ಲಿ ಮೇಯ್ನಾಗಿ ಏನಿದೆ? ಮೇಯ್ನಾಗಿ ಅದರಲ್ಲಿ ವಿಟಮಿನ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಇದೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಆ್ಯಂಟಿ ಕ್ಯಾನ್ಸರಸ್ ಅನ್ನೋ ಗುಣ ಸಹ ಇದೆ. ಅಂದರೆ ಏನಾದರೂ ಕ್ಯಾನ್ಸರಸ್ ಸೆಲ್ಸ್ ನಮ್ಮ ಬಾಡಿಯಲ್ಲಿ ಬಂತು ಅಂತಂದರೆ ಅದನ್ನು ದೂರ ಮಾಡುವಂಥ ಶಕ್ತಿ ಈ ದಾಸವಾಳಕ್ಕಿದೆ. ದಾಸವಾಳದ ಹೂವನ್ನು ಟೀ ಮಾಡಿ ಕುಡಿಯೋದ್ರಿಂದ ಈ ದೇಹದ ಉಷ್ಣತೆ ತುಂಬ ಕಡಿಮೆ ಆಗ್ತದೆ. ಅಂದರೆ ಬೇಸಿಗೆಗಾಲದಲ್ಲಿ ಇದರ ಟೀ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು. ನಮ್ಮನೇಲಿ ಹೇಳೋದಾದರೆ ಸಾಧಾರಣ 20 to 25 ವೆರೈಟೀಸ್ ಆಫ್ ಹೈಬಿಸ್ಕಸ್ ಇದೆ. ಸಾಧಾರಣ ಎಲ್ಲ ದಾಸವಾಳದ ಎಲೆ ಮತ್ತು ಹೂವನ್ನು ಅಂದರೆ ಮೆಡಿಸಿನಾಗಿ ಯೂಸ್ ಮಾಡ್ತಾರೆ. ಬಟ್ ಮೇಯ್ನಾಗಿ ಹೇಳೋದಂತಂದರೆ ಕೆಂಪು ದಾಸವಾಳದ ಹೂ ಮತ್ತು ಅದರ ಎಲೆ, ಮತ್ತು ಬಿಳಿ ದಾಸವಾಳದ ಹೂ ಮತ್ತು ಅದರ ಎಲೆಯನ್ನು ಮೇಯ್ನಾಗಿ ಯೂಸ್ ಮಾಡುವಂಥದ್ದು. ದಾಸವಾಳ ಅಂತ ಹೇಳುವಾಗ ನಮಗೆ ಮೇಯ್ನಾಗಿ ನೆನಪಾಗೋದು ಕೂದಲು ಉದುರುವ ಸಮಸ್ಯೆಗೆ. ಹಾಗಾದರೆ ಕೂದಲು ಉದುರದ ಹಾಗೆ ಹೇಗೆ ನಾವು ಇದನ್ನು ಬಳಸ್ಬೋದು? ಅಂದರೆ ಈ ದಾಸವಾಳ ಅಂದರೆ ಕೆಂಪು ದಾಸವಾಳ ಇರ್ಬೋದು ಅಥವಾ ಬಿಳಿ ದಾಸವಾಳನ ಆ ಎಲೆ ಮತ್ತು ಹೂವನ್ನು ಅದನ್ನು ಕಿತ್ತು ಪೇಸ್ಟ್ ಮಾಡಿ ತಲೆಗೆ ಹಾಕಬೇಕು. ಮತ್ತು 1-2 ಅವರ್ ಬಿಟ್ಟು ಮತ್ತು ಸೀಗೆಕಾಯಿ ಯೂಸ್ ಮಾಡಿ ತಲೆ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಅಂದರೆ ಶ್ಯಾಂಪು ಬಳಸೋದಕ್ಕಿಂತ ಸೀಗೆಕಾಯನ್ನು ಯೂಸ್ ಮಾಡಿ ಸ್ನಾನ ಮಾಡಿದರೆ ಏನಾಗ್ತದೆ ಅಂತಂದರೆ ಕೂದಲು ಉದ್ರದ್ದು ಕೂಡ ಸಮಸ್ಯೆ ಕಡಿಮೆ ಆಗ್ತದೆ. ಮತ್ತು ಕೂದಲು ಕೂಡ ಒಂದು ಕಂಡೀಷನ್ ಮಾಡುತ್ತೆ ಇದು ದಾಸವಾಳ. ಇದರ ಹೇರ್ ಶೈನಿಯಾಗಿ ನಮಗೆ ಫೀಲ್ ಆಗ್ತದೆ. ಅಂದರೆ ಸ್ನಾನ ಮಾಡುವ ಮುಂಚೆ ಈ ಎಲೆಯನ್ನು ಕೂಡ ಎಲೆ ದಾಸವಾಳನ ಕಿತ್ತು ಕಿವುಚೋದ್ರಿಂದ ಅದು ಗುಂಪು ಥರ ಬರ್ತದೆ. ಸ್ವಲ್ಪ ಹೊತ್ತು ಇಟ್ಟು ತಲೆಗೆ ಹಾಕೋದ್ರಿಂದ ತುಂಬ ಒಳ್ಳೆಯದಿದು. ಅಂದರೆ ಹೇರನ್ನು ಕಂಡೀಷನ್ ಮಾಡುತ್ತೆ ಇದು. ಮನೆಯಲ್ಲಿ ಸುಲಭವಾಗಿ ಬೆಳೆಸ್ಬೋದಂಥ ಒಂದು ಗಿಡ. ಮತ್ತು ಚಟ್ಟಿಯಲ್ಲಿರ್ಬೋದು ಅಥವಾ ನೆಲದಲ್ಲಿ ಇದನ್ನ ಬೆಳೆಸ್ಬೋದು. ಅಂದರೆ ಗೊಬ್ಬರ ಹಾಕಿದರೆ ಚೆಂದ ಆಗ್ತದೆ. ಯಾವ ವಾತಾವರಣದಲ್ಲಿ ಕೂಡ ಸಾಧಾರಣ ಇದು ಬೆಳೀತದೆ. ಬಿಳಿ ದಾಸವಾಳದ ಹೂ ಮತ್ತು ಎಲೆಗಳನ್ನು ಇಡ್ಲಿ ಮತ್ತು ದೋಸೆ ಮಾಡಿ ಸಹ ತಿಂತಾರೆ ಇದನ್ನು. ಅಂದರೆ ಕುರಕ್ಕೆ ಸಹ ತುಂಬ ಇದು ಒಳ್ಳೆಯದು. ಅಂದರೆ ಬಿಳಿ ದಾಸವಾಳನ ಚೆನ್ನಾಗಿ ರುಬ್ಬಿ ದೋಸೆ ಮೂಲಕ ನಾವು ಸೇವನೆ ಮಾಡೋದ್ರಿಂದ ಈ ಬಾಡಿಯಲ್ಲಿರುವ ಏನು ಕೆಟ್ಟ ಅಂಶ ಇದೆ ಅದನ್ನೆಲ್ಲ ಹೊರಗೆ ಹಾಕ್ತದೆ. ಮತ್ತು ಕುರ ಆಗೋದನ್ನೆಲ್ಲ ತುಂಬ ಕಡಿಮೆ ಮಾಡ್ತದೆ ಇದು. ಅದೇ ಹೇಳಿದ ಹಾಗೆ ಬಿಳಿ ದಾಸವಾಳಕ್ಕೆ ಒಂದು ಸ್ವಲ್ಪ ತುಂಬ ಆಯುರ್ವೇದದಲ್ಲಿ ಪ್ರಾಮುಖ್ಯತೆ ಒಂದು ಸ್ವಲ್ಪ ಜಾಸ್ತಿ ಉಂಟು. ಹೂವು ಮತ್ತು ಎಲೆಯನ್ನು ಈ ಕೊಬ್ಬರಿ ಎಣ್ಣೆ ಜೊತೆ ಬಿಸಿ ಮಾಡಿ ತಲೆಗೆ ಹಚ್ಚೋದು ತುಂಬ ಒಳ್ಳೆಯದು. ಅಂದರೆ ತುಂಬ ಒಳ್ಳೆಯ ಎಣ್ಣೆ ಅಂತ ಹೇಳ್ಬೋದು ಇದನ್ನು. ಮತ್ತು ಬಿಸಿ ನೀರಿಗೆ ಏನು ಮಾಡಬೇಕು ಅಂತಂದರೆ ಈ ಹೂವನ್ನು ಹಾಕಿ ಮತ್ತು ಎಲೆಯನ್ನು ಹಾಕಿ ಚೆಂದಾಗಿ ಕುದಿಸಿ ಮತ್ತು ತಲೆಗೆ ಹಚ್ಚೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ. ಮತ್ತು ಈ ಬಿಳಿ ದಾಸವಾಳನ ಈ ಬಿಸಿ ನೀರಿಗೆ ಹಾಕಿ ಕುಡಿದ್ರೆ ಈ ಹೈ BP ಏನಿದೆ ಅದು ತುಂಬ ಕಂಟ್ರೋಲ್ಗೆ ಬರ್ತದೆ. ಅಂದರೆ ಏನು ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಇದೆ ಅದನ್ನೆಲ್ಲ ತುಂಬ ಅಂದರೆ ದೂರ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಈ ದಾಸವಾಳದಲ್ಲಿ ನ್ಯೂಟ್ರಿಯೆಂಟ್ಸ್ ಮತ್ತು ವಿಟಮಿನ್ಸ್ ಇರೋದ್ರಿಂದ ಬಾಡಿಯಲ್ಲಿ ಆಗುವಂಥ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಿದೆ ಅದನ್ನು ತುಂಬ ಕಡಿಮೆ ಮಾಡ್ತದೆ. ಸೊ ನಮ್ಮ ಇಮ್ಯುನಿಟಿ ಪವರ್ ಏನಿದೆ, ರೋಗ ನಿರೋಧಕ ಶಕ್ತಿಯನ್ನು ಇದು ಜಾಸ್ತಿ ಮಾಡ್ತದೆ. ದಾಸವಾಳದ ಎಲೆಯ ಕಷಾಯ ಈ ಶೀತ, ಕೆಮ್ಮು, ತಲೆನೋವು ಮತ್ತು ಫೀವರ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಅಂದರೆ ಬಾಡಿಯಲ್ಲಿ ಈಗ ಉಷ್ಣತೆ ಜಾಸ್ತಿ ಆದರೆ ಇದರ ಟೀಯನ್ನು ಮಾಡಿ ಕುಡಿಯೋದು ತುಂಬ ಒಳ್ಳೆಯದು. ದಾಸವಾಳದ ಎಲೆಯನ್ನು ಮತ್ತು ಈ ಹೂವನ್ನು ನೆನೆಸಿಟ್ಟು ನೀರಲ್ಲಿ ಅಂದರೆ ಕುಡಿಯೋದ್ರಿಂದ ಬಾಡಿಯ ಹೀಟ್ ಅಂದರೆ ಉರಿಮೂತ್ರ ಏನಿದೆ ಅದು ತುಂಬ ಕಡಿಮೆ ಮಾಡ್ತದೆ. ದಾಸವಾಳದ ಎಲೆ ಮತ್ತು ಹೂವಿನ ಆ ಪೇಸ್ಟನ್ನು ತಯಾರಿಸಬೇಕು. ಮತ್ತು ಕಣ್ಣಿನ ಮೇಲೆ ಹಚ್ಚೋದ್ರಿಂದ ಈ ಕಣ್ಣುರಿ ಎಲ್ಲ ತುಂಬ ಕಡಿಮೆ ಆಗ್ತದೆ. ಹಾಗೆ ಮೊಡವೆ ಮೇಲೆ ಹಚ್ಚಿದರೆ ಕೂಡ ಮೊಡವೆ ಆದಷ್ಟು ಬೇಗ ಕಡಿಮೆ ಆಗ್ತದೆ. ಹಾಗೆ ಸುಟ್ಟ ಗಾಯ ಏನಾದರೂ ಇದ್ದರೆ ಅಲ್ಲಿಗೆ ಇದರ ಪೇಸ್ಟನ್ನು ಹಚ್ಚೋದ್ರಿಂದ ಆದಷ್ಟು ಬೇಗ ಆ ಸುಟ್ಟ ಗಾಯ ಸಹ ಕಡಿಮೆ ಆಗ್ತದೆ. ಹೈಬಿಸ್ಕಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್
ಮತ್ತು ಆ್ಯಂಟಿ ಕ್ಯಾನ್ಸರಸ್ ಅನ್ನೋ ಗುಣ ಸಹ ಇದೆ. ಅಂದರೆ ಏನಾದರೂ ಬೇಡದ ಸೆಲ್ಸ್ ಏನಾದರೂ ಇದ್ದರೆ ಅದನ್ನು ಡೆಸ್ಟ್ರಾಯ್ ಮಾಡ್ತದೆ. ಸೊ ಮೇಯ್ನಾಗಿ ವೆಯ್ಟ್ ರಿಡಕ್ಷನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತಂದರೆ ಈ ದಾಸವಾಳದ ಎಲೆಯ ಟೀಯನ್ನು ತಯಾರಿಸಿಬಿಟ್ಟು, ಅಂದರೆ ಎಲೆ ಇರ್ಬೋದು, ಅದಕ್ಕೆ ಬೆಲ್ಲ ಮತ್ತು ನಿಂಬೆಯನ್ನು ಹಾಕಿ ನೀರಲ್ಲಿ ಕುದಿಸಿ ಟೀ ಮಾಡಿ ಕುಡಿಯೋದ್ರಿಂದ ಏನಾಗ್ತದೆ ಅಂತಂದರೆ ಬಾಡಿಯಲ್ಲಿರುವಂಥ ಈ ಕೆಟ್ಟ ಕೊಲೆಸ್ಟ್ರಾಲ್ ಏನಿದೆ, ಅಂದರೆ ಕೊಬ್ಬಿನಾಂಶ ಎಲ್ಲ ಹೋಗಿ ಬಾಡಿಯ ವೆಯ್ಟ್ ರಿಡಕ್ಷನ್ ಆಗ್ತದೆ. ಸೊ ಇವತ್ತಿನ ವಿಡಿಯೋ ದಾಸವಾಳದ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೆ ಏನಾದರೂ ದಾಸವಾಳದ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಗೊತ್ತಿದೆ ಅಂತ ಹೇಳಿದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಕೂಡ ಬೇರೆ ಹೊಸ ಹೊಸ ವಿಷಯನ ನಾನಿನ್ನು ವಿಡಿಯೋನ ಮಾಡ್ತೇನೆ. ಹಳ್ಳಿ ಅಂತ ಬಂದರೆ ಔಷಧಕ್ಕೆ ಯೂಸ್ ಆಗುವಂಥ ಪ್ಲ್ಯಾಂಟ್ಸ್ ತುಂಬಾ ಇದೆ. ಅಂಥ ಪ್ಲ್ಯಾಂಟ್ಸ್ ಬಗ್ಗೆ ನಾನು ಆದಷ್ಟು ವಿಡಿಯೋನ ಮಾಡ್ತೇನೆ. ನಿಮಗೆ ಯಾವುದಾದ್ರೂ ಪ್ಲ್ಯಾಂಟ್ಸ್ ಬಗ್ಗೆ ವಿಷಯ ಬೇಕು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಂಗೆ ಗೊತ್ತಾದರೆ ಅದರ ಪೂರ ವಿಡಿಯೋನ ನಾನು ಹಾಕ್ತೇನೆ. ಸೊ ಇವತ್ತಿನ ವಿಡಿಯೋ ದಾಸವಾಳ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.